ಬೆಂಗಳೂರಿನಲ್ಲಿ ಮಳೆಯಿಂದ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ವ್ಯಾಪಾರ ಸ್ಥಳವಾದ ಕೆಆರ್ ಮಾರ್ಕೆಟ್ ಏನಿದೆ, ಕೆಆರ್ ಮಾರ್ಕೆಟ್ಗೂ ಕೂಡ ಮಳೆಯ ಎಫೆಕ್ಟ್ ತಟ್ಟಿದೆ. ನೀರು ನಿಂತು ತರಕಾರಿ ಹಣ್ಣುಗಳೆಲ್ಲವೂ ಕೂಡ ಹಾಳಾಗ್ತಾ ಇವೆ. ಕೊಳಚೆ ನೀರಿನಲ್ಲಿ ವ್ಯಾಪಾರಿಗಳಿಂದ ವ್ಯಾಪಾರವನ್ನ ಮಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಮಳೆ ನೀರು ಮತ್ತು ವಾಹನ ದಟ್ಟಣೆ ಸೇರಿದಂತೆ ಸಂಚಾರ ನಿಧಾನವಾಗಿದೆ. ಕೆಆರ್ ಮಾರ್ಕೆಟ್ ಒಳ ಹಾಗೆ ಹೊರ ಹೋಗೋದಕ್ಕೂ ಕೂಡ ಸದ್ಯ ಪರದಾಟವನ್ನು ಅನುಭವಿಸುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ನಿನ್ನೆ ಸಂಜೆ ಆಗಿರುವಂತಹ ಧಾರಾಕಾರ ಮಳೆಯ ಪರಿಣಾಮ ಕೆಆರ್ ಮಾರ್ಕೆಟ್ಗೂ ಕೂಡ ಇದರ ಎಫೆಕ್ಟ್ ಈ ರೀತಿಯಾಗಿ ತಟ್ಟಿದೆ. ಇನ್ನೊಂದು ಕಡೆ ವ್ಯಾಪಾರಸ್ಥರು ಕಂಗಾಲಾಗಿ ಹೋಗುತ್ತಾರೆ. ನಿನ್ನೆ ಸುರಿದಿರುವಂತಹ ಮಳೆಯಿಂದಾಗಿ ಮಾರ್ಕೆಟ್ನಲ್ಲಿ ತರಕಾರಿ ಹಣ್ಣುಗಳೆಲ್ಲವನ್ನ ಕೂಡ ಇಟ್ಕೊಂಡಿದ್ರು, ಆದರೆ ಅವೆಲ್ಲವೂ ಕೂಡ ನೀರು ಪಾಲಾಗಿದೆ. ಅದೇ ಕೊಳಚೆ ನೀರಿನಲ್ಲಿ ನಿಂತ್ಕೊಂಡು ವ್ಯಾಪಾರಿಗಳು ಇದೀಗ ವ್ಯಾಪಾರವನ್ನ ಮಾಡುವಂತಹ ಒಂದು ಸಿಚುವೇಶನ್ಗೆ ಹೋಗಿ ತಲುಪಿದ್ದಾರೆ. ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ಮಳೆಯಿಂದಾಗಿ ಕಂಪ್ಲೀಟ್ ಆಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಒಂದು ಕಡೆ ವಾಹನ ಸವಾರರು ಹೈರಾಣಾಗಿದ್ರೆ, ಇನ್ನೊಂದು ಕಡೆ ತರಕಾರಿ ಹಣ್ಣುಗಳನ್ನ ಮಾರಾಟ ಮಾಡುವಂತಹ ವ್ಯಾಪಾರಸ್ಥರು ಕೂಡ ಕಂಗಾಲಾಗಿ ಹೋಗಿದ್ದಾರೆ. ಜನರ ಜೀವನ ಅಸ್ತವ್ಯಸ್ತಗೊಂಡಿದೆ. ಜನರು ಬಂದಿರುವಂತಹ ಒಂದೇ ಒಂದು ಮಳೆಗೆ ತತ್ತರಿಸಿ ಹೋಗುತ್ತಾರೆ. ಅನೇಕ ಸಾವು ನೋವುಗಳಿಗೂ ಕೂಡ ನಿನ್ನೆ ಬೆಂಗಳೂರಿನಲ್ಲಿ ಆಗಿರ್ತಕ್ಕಂತಹ ಮಳೆ ಕಾರಣ ಆಗದೆ. ಮಳೆ ನೀರು ಮತ್ತು ವಾಹನ ದಟ್ಟಣೆ ಸೇರಿದಂತೆ ಸಂಚಾರವೂ ಕೂಡ ನಿಧಾನ ಆಗ್ತಾ ಇದೆ. ಟ್ರಾಫಿಕ್ ಜಾಮ್ ಉಂಟಾಗುತ್ತೆ. ಕೆಆರ್ ಮಾರ್ಕೆಟ್ ಒಳ ಹಾಗೆ ಹೊರ ಹೋಗುವುದಕ್ಕೂ ಕೂಡ ಪರದಾಟವನ್ನು ಅನುಭವಿಸುವಂಥ ಸ್ಥಿತಿ ನಿರ್ಮಾಣವಾಗಿದೆ. ನೀರು ನಿಂತು ತರಕಾರಿ ಹಣ್ಣುಗಳೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಹಾಳಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ನೀವೇನೀಗ ನೋಡ್ತಾ ಇದ್ದೀರಾ, ಇದು ಕೆಆರ್ ಮಾರ್ಕೆಟ್ನ ಚಿತ್ರಣ. ನಿನ್ನೆ ಸುರಿದ ಮಳೆಗೆ ಯಾವ ರೀತಿಯಾಗಿ ಆಗಿದೆ ಅಂತ ಹೇಳಿ ಕೊಳಚೆ ನೀರು ಅಲ್ಲಲ್ಲೇ ನಿಂತುಕೊಂಡಿದೆ. ಅದರ ನಡುವೆ ತರಕಾರಿಗಳು ಹಣ್ಣುಗಳನ್ನ ಮಾರಾಟ ಮಾಡೋದಕ್ಕೆ ವ್ಯಾಪಾರಿಗಳು ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಮಳೆ ಬಂದಿದೆ ಅಂತ ಹೇಳಿ ಅವರು ವ್ಯಾಪಾರ ಮಾಡದೆ ಸುಮ್ಮನೆ ಇರೋದಕ್ಕಂತೂ ಆಗ್ತಾ ಇಲ್ಲ. ಸದ್ಯ ಅಲ್ಲಿರುವಂಥ ಸಿಚುವೇಶನ್ ಏನಿದೆ ಅಥವಾ ಆ ಕಂಡೀಷನ್ಗೆ ಅವರೇ ಅಡ್ಜಸ್ಟ್ ಆಗಿ ಸದ್ಯ ಮಾರಾಟವನ್ನು ಮಾಡ್ತಾ ಇದ್ದಾರೆ. ಗಮನಿಸ್ತಾ ಇರಬಹುದು, ಮೊದಲನೆಯ ದೃಶ್ಯದಲ್ಲಿ ಆ ತಳ್ಳುಗಾಡಿಯಲ್ಲಿ ಹೂವುಗಳನ್ನ ಇಟ್ಕೊಂಡಿದ್ದಾರೆ. ಅದರ ಪಕ್ಕದಲ್ಲಿ ಜನರು ನಡೆದುಕೊಳ್ಳುವಂತ ಹಾದಿಯಲ್ಲಿ ಯಾವ ರೀತಿಯಾಗಿ ಕೊಳಚೆ ನೀರು ನಿಂತಿದೆ. ಅದೇ ನೀರಿನಲ್ಲಿ ವ್ಯಾಪಾರಸ್ಥರು ಹೋಗಬೇಕು, ವ್ಯಾಪಾರವನ್ನ ಮಾಡಬೇಕು. ಅದೇ ನೀರಿನಲ್ಲಿ ಗಾಡಿಗಳನ್ನ ಕೂಡ ಈಗ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಎರಡನೆಯ ದೃಶ್ಯವನ್ನು ನೀವು ಗಮನಿಸ್ತಾ ಇರಬಹುದು, ಸಂಪೂರ್ಣವಾಗಿ ರಸ್ತೆ ಯಾವ ರೀತಿಯಾಗಿ ಹಾಳಾಗಿದೆ ಅಂತ ಹೇಳಿ. ತರಕಾರಿ ಹಣ್ಣು ಹೂವುಗಳನ್ನ ಮಾರಾಟ ಮಾಡುವಂತ ಸ್ಥಳ ಇದು. ಕೆಆರ್ ಮಾರ್ಕೆಟ್ ಅಂತ ಹೇಳಿದ್ರೆ ಯಾವಾಗಲೂ ಕೂಡ ಜನದಟ್ಟಣೆ ಅಲ್ಲಿ ಸೇರಿರುತ್ತೆ. ಆದರೆ ನಿನ್ನೆ ಸುರಿದಂತ ಧಾರಾಕಾರ ಮಳೆಯ ಪರಿಣಾಮವಾಗಿ ಸದ್ಯ ಇಷ್ಟೆಲ್ಲ ಅಸ್ತವ್ಯಸ್ತಗೊಂಡಿದೆ. ಒಟ್ಟಾರೆಯಾಗಿ ವ್ಯಾಪಾರ ಸ್ಥಳವಾದ ಕೆಆರ್ ಮಾರ್ಕೆಟ್ಗೆ ಮಳೆಯ ಎಫೆಕ್ಟ್ ತಟ್ಟಿದೆ. ಮಳೆ ನೀರು ಒಂದು ಕಡೆ, ಇನ್ನೊಂದು ಕಡೆ ವಾಹನ ದಟ್ಟಣೆ, ಇವೆಲ್ಲವೂ ಸೇರಿ ವ್ಯಾಪಾರಸ್ಥರು ಮಾತ್ರ ಕಂಗಾಲಾಗಿ ಹೋಗಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಿನ್ನೆ ಸಂಜೆ ಸುರಿದ ಮಳೆಯಿಂದಾಗಿ ಸಾಕಷ್ಟು ಅವಾಂತರವೇ ಸೃಷ್ಟಿಯಾಗಿದೆ. ಇನ್ನೇನು ಕೆಲಸ ಮುಗಿಸಿ ಮನೆಗಳಿಗೆ ತೆರಳುತ್ತಾ ಇದ್ದಂಥ ಸಂದರ್ಭ ಅದು. ಮನೆಗೆ ಹೋಗಿ ತಲುಪ್ತೀವಿ ಅಂದುಕೊಂಡಿದ್ದಂತಹ ಜನರಿಗೆ ಮಳೆರಾಯ ಶಾಕನ್ನು ನೀಡಿದ್ದಾನೆ. ಇನ್ನು ಒಂದು ಕಡೆ ಟ್ರಾಫಿಕ್ ಜಾಮ್ ಉಂಟಾದರೆ ರಸ್ತೆಗಳ ಮೇಲೆ ಮರಗಳದ್ದೇ ದರ್ಬಾರಾಗಿ ಹೋಗಿತ್ತು. ರಸ್ತೆಗಳ ತುಂಬ ಮರಗಳು ಕಟ್ಟಾಗಿ ಬಿದ್ದಿರೋದ್ರಿಂದ ವಾಹನ ಸವಾರರಿಗೂ ಕೂಡ ಸಮಸ್ಯೆ ಆಗಿತ್ತು. ಇದು ವಾಹನ ಸವಾರರ ಕಥೆಯಾದರೆ, ಇನ್ನೊಂದು ಕಡೆ ಕೆಆರ್ ಮಾರ್ಕೆಟ್ನ ಚಿತ್ರಣವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಒಂದು ದಾರಿಯಲ್ಲಿ ಆಟೋ ಬರ್ತಾ ಇದೆ, ಆಟೋ ಮುಂದೆ ಒಂದು ಸ್ಕೂಟಿ ಹೋಗ್ತಾ ಇದೆ. ಇನ್ನು ಕೆಲವರು ಅದೇ ದಾರಿಯಲ್ಲಿ ನಡೆದುಕೊಂಡು ಹೋಗಬೇಕು. ಅವ್ರು ವ್ಯಾಪಾರವನ್ನು ಮಾಡಬೇಕು ಅಂತ ಹೇಳಿದ್ರೆ ಅವರ ಥಿಂಗ್ಸ್ ಏನಿದೆ, ಹೂವಾಗಿರ್ಬೋದು, ಹಣ್ಣಾಗಿರ್ಬೋದು, ತರಕಾರಿ, ಅವುಗಳನ್ನು ಆಯಾ ಕಟ್ಟಿನ ಜಾಗಕ್ಕೆ ಹೋಗಿ ಅಲ್ಲಿ ಸೇಲ್ ಮಾಡುವಂತಹ ಅನಿವಾರ್ಯತೆ ಅವ್ರದ್ದು. ಆದರೆ ತಮ್ಮ ಕೆಲಸ ಕಾರ್ಯಕ್ಕೆ ತಮ್ಮ ಸ್ಥಳಗಳಿಗೆ ಅವರು ಆ ವಸ್ತುಗಳನ್ನು ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿದ್ರೇನೆ ಈಗ ಕಷ್ಟ ಪಡ್ತಾ ಇದ್ದಾರೆ. ಆ ಒಂದು ಸಿಚುಯೇಷನ್ನ ನೀವು ಗಮನಿಸ್ತಾ ಇದ್ದೀರಾ. ಎರಡನೆಯ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ರಸ್ತೆ ಇದೆ, ರಸ್ತೆಯ ಪಕ್ಕದ ಜಾಗ ಕೆಆರ್ ಮಾರ್ಕೆಟ್ ಅದು. ಅಲ್ಲಿ ಯಾವ ರೀತಿಯಾಗಿ ಅಸ್ತವ್ಯಸ್ತಗೊಂಡಿದೆ ಅಂತ ಹೇಳಿ. ಇನ್ನು ತರಕಾರಿ, ಹೂವು, ಹಣ್ಣು ಅವೆಲ್ಲವೂ ಕೂಡ ಅಲ್ಲೇ ನೆಲಕ್ಕೆ ಬಿದ್ದು ಮಳೆಯ ನೀರಿನಿಂದ ಅಲ್ಲಿಯೂ ಕೂಡ ಸರಿಯಾದ ವ್ಯವಸ್ಥೆ ಇಲ್ಲ. ಆ ವ್ಯವಸ್ಥೆಯಲ್ಲಿ ಈಗ ಮಾರಾಟವನ್ನು ವ್ಯಾಪಾರಸ್ಥರು ಮಾಡ್ತಾ ಇದ್ದಾರೆ. ತಳ್ಳುಗಾಡಿಯನ್ನು ಇಟ್ಕೊಂಡಿದ್ದಾರೆ. ಆ ಗಾಡಿಯಲ್ಲಿ ಹೂವಿನ ಚಿತ್ರಣಗಳಿದೆ. ಅದರ ಪಕ್ಕದಲ್ಲೇ ಬಾಳೆ ಎಲೆ ಆಗಿರಬಹುದು, ಕಲ್ಲು, ಬಾಟಲ್, ನೀರು ಎಲ್ಲವೂ ಕೂಡ ಮಿಶ್ರಿತವಾಗಿರೋದ್ರಿಂದ ಒಟ್ಟಾರೆಯಾಗಿ ವ್ಯಾಪಾರಸ್ಥರ ಪಾಡಂತೂ ಈಗ ಹೇಳತೀರದಂತಾಗಿದೆ. ಕಂಗಾಲಾಗಿ ಹೋಗಿದ್ದಾರೆ. ಮಳೆಯಾಗಿದೆ ಅಂತ ಹೇಳಿ ವ್ಯಾಪಾರ ಮಾಡದೆ ಇರೋದಕ್ಕಾಗೋದಿಲ್ಲ. ತಾವು ಜೀವನವನ್ನು ಸಾಗಿಸಬೇಕು ಅಂತ ಹೇಳಿದ್ರೆ ದಿನನಿತ್ಯ ಅವರು ಕೆಆರ್ ಮಾರ್ಕೆಟ್ನಲ್ಲಿ ವ್ಯಾಪಾರವನ್ನು ಮಾಡಿ ಅದರಿಂದ ಜನರಿಂದ ಖರೀದಿ ಮಾಡಿರುವಂತಹ ಜನರು ಏನು ವ್ಯಾಪಾರಸ್ಥರ ಬಳಿ ಖರೀದಿ ಮಾಡಿರ್ತಾರೆ ಆ ದುಡ್ಡಿನಿಂದ ಅವರು ಜೀವನವನ್ನು ನಡೆಸಬೇಕಾಗತ್ತೆ. ಆದರೆ ಈಗ ವ್ಯಾಪಾರಸ್ಥರಿಗೆ ಮಾರಾಟ ಮಾಡೋದೇ ಒಂದು ರೀತಿ ಬಹಳಷ್ಟು ಕಷ್ಟ ಆಗಿರೋದ್ರಿಂದ ವ್ಯಾಪಾರಸ್ಥರಾದರೂ ಏನು ಮಾಡಬೇಕು ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಹಣ್ಣಿನ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಾ. ಒಂದು ಕಡೆ ಆಟೋ ಮೂವ್ ಆಗ್ತಾ ಇದೆ,
ಅದೇ ನೀರಿನಲ್ಲಿ ಜನರು ಓಡಾಡಬೇಕು, ಪಕ್ಕದಲ್ಲಿ ಹಣ್ಣು ತರಕಾರಿ ಇದೆ, ಆ ಗಲೀಜು ನೀರು ಹಣ್ಣು ತರಕಾರಿಗಳಿಗೆ ಹಾರತ್ತೆ, ಏನು ಮಾಡೋದಕ್ಕಾಗದೇ ಇರುವಂಥ ಸ್ಥಿತಿಯಲ್ಲಿ ಒಂದು ಕಡೆ ವ್ಯಾಪಾರಸ್ಥರಿದ್ದಾರೆ. ಹಾಗೆ ನಿನ್ನೆ ಬಿದ್ದಿರುವಂತಹ ಮಳೆಯ ಅವಾಂತರದಿಂದ ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಹಣ್ಣು ಹೂವಿನ ಮಾರುಕಟ್ಟೆ ಸಂಪೂರ್ಣವಾಗಿ ಎಲ್ಲವೂ ಕೂಡ ಕಂಗಾಲಾಗಿ ಹೋಗಿದ್ದಾರೆ. ಹೇಗೆ ಅದನ್ನು ಸರಿಪಡಿಸೋದು ಅನ್ನುವಂತಹ ಸ್ಥಿತಿಯಲ್ಲಿ ಸದ್ಯ ವ್ಯಾಪಾರಸ್ಥರು ಇದ್ದಾರೆ. ಇನ್ನು ನಿನ್ನೆ ಆಗಿರುವಂತಹ ಘಟನೆ, ಸಂಜೆ ಆಗಿರುವಂತಹ ಮಳೆ ಇದು. ಇವತ್ತು 11:10 ಸಮಯ, 11 ಗಂಟೆ ಆಗ್ತಾ ಇದ್ರೂ ಕೂಡ ಆ ಒಂದು ಚಿತ್ರಣ ಬದಲಾಗಿಲ್ಲ. ಅದೇ ರೀತಿಯಾಗಿ ಮಳೆ ಸುರಿದಿರುವಂಥ ಪರಿಣಾಮವಾಗಿ ಸದ್ಯ ಅಲ್ಲಿ ಹೂವು, ಹಣ್ಣು, ತರಕಾರಿಗಳೆಲ್ಲವೂ ಕೂಡ ಹೇಗೆ ಅಸ್ತವ್ಯಸ್ತವಾಗಿದೆ ಅನ್ನುವಂಥ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಾ. ಇನ್ನೊಂದು ಕಡೆ ವ್ಯಾಪಾರಸ್ಥರು ಅವೆಲ್ಲವನ್ನ ಕೂಡ ಸರಿಯಾಗಿ ಜೋಡಿಸುವಂತಹ ನಿಟ್ಟಿನಲ್ಲಿ ನಿರತರಾಗಿದ್ದಾರೆ. ಹೀಗಾಗಿರೋದ್ರಿಂದ ಜನರು ಕೂಡ KR ಮಾರ್ಕೆಟ್ ಬಳಿ ಹೋಗೋದಕ್ಕೆ ಸ್ವಲ್ಪ ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ವ್ಯಾಪಾರಸ್ಥರಿಗೆ ಅಲ್ಲಿ ಸರಿಯಾಗಿ ಜೋಡಿಸ್ಕೊಳ್ಳೋದಕ್ಕೆ ಅವಕಾಶ ಆಗ್ತಾ ಇಲ್ಲ. ಇನ್ನು ಜನರು ಹೇಗೆ ಹೋಗಿ ಖರೀದಿಯನ್ನ ಮಾಡೋದು ಅನ್ನೋದು ಕೂಡ ಇದು ಜನರ ಆಲೋಚನೆಯಾಗಿದೆ. ಒಟ್ಟಾರೆಯಾಗಿ ನೆನ್ನೆ ಸುರಿದಿರುವಂತಹ ಮಳೆ KR ಮಾರ್ಕೆಟ್ಗೆ ಅದರ ಎಫೆಕ್ಟ್ ಯಾವ ರೀತಿ ತಡ್ತಾ ಇದೆ ಅನ್ನೋದು ನೀವು ದೃಶ್ಯದ ಮೂಲಕ ಗಮನಿಸ್ತಾ ಇದ್ದೀರಾ. ಕೊಳಚೆ ನೀರಿನಲ್ಲಿ ನಿಂತ್ಕೊಂಡು ವ್ಯಾಪಾರಸ್ಥರು ಇದೀಗ ವ್ಯಾಪಾರವನ್ನ ಮಾಡುವಂತ ಅನಿವಾರ್ಯತೆ ನಿರ್ಮಾಣವಾಗಿದೆ.